ಚಿತ್ರರಂಗಕ್ಕೆ ಮತ್ತೊಂದು ಶಾಕ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಸರಿತಾ ಅವರಿಂದ ನೆನಪು ಮಾತ್ರ ಆಗಿ ಉಳಿದಿರುವಂಥದ್ದು. ಹಾಗಾದರೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನು ಕನ್ನಡದ ಸ್ಟಾರ್ ನಟಿಯಾಗಿ ಸರಿತಾ ಅವರು ಅಭಿನಯ ಮಾಡಿದರು. ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯ ಮಾಡಿದ್ದಾರೆ. ಈಗ ಚಲಿಸುವ ಮೋಡಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸಿನಿಮಾಗಳು ಕೂಡ ಕಾಣಿಸ್ಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಹೀಗೆ ಸಾಕಷ್ಟು ದೊಡ್ಡ ನಟರೊಂದಿಗೆ ಕೂಡ ಸ್ಕ್ರೀನ್ ಶೇರ್ ಮಾಡಿರುವಂಥ ನಟಿ 2003-4ರಲ್ಲಿ ಬಂದಂಥ ದಶಮುಖ ಸಿನಿಮಾನೇ ರವಿಚಂದ್ರನ್ ಅವರ ಅಭಿನಯದ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು ಅಂತ ಹೇಳ್ಬೋದು. ಆ ದಿನಗಳು ಚೇತನ್ ಮತ್ತು ರವಿಚಂದ್ರನ್ ಅವರ ಅಭಿನಯದ ಬಹು ತಾರಾಂಗಣದ ಈ ಸಿನಿಮಾನೇ ಕೊನೆಯ ಸಿನಿಮಾ ಆಗಿದ್ದು. ಇದಾದ ನಂತರ ಎಲ್ಲೂ ಹೋದ್ರು ಏನಾದರೂ ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬೋದು. ಎಲ್ಲೂ ಕೂಡ ಇಂಟರ್ವ್ಯೂ ಕೂಡ ಯಾಕೆ ಸಿನಿಮಾ ರಂಗದಿಂದ ದೂರ ಉಳಿದ್ರು ಎಂಬ ಮಾಹಿತಿಗಳು ಕೂಡ ಅವರು ಕೊಡಲಿಲ್ಲ. ಹೀಗಾಗಿ ಸಿನಿಮಾ ರಂಗದಿಂದ ನೆನಪಿಗೆ ಮಾತು ಉಳಿದಿರೋಂಥದ್ದು. ಒಂದು ಕಾಲದಲ್ಲಿ ಸರಿತಾ ಅವರ ಕಾಲ್ ಶೀಟ್ಗೋಸ್ಕರ ವರ್ಷಾನುಗಟ್ಟಲೆ ನಿರ್ಮಾಪಕರು ಮನೆ ಬಾಗಿಲು ಕಾದಿದ್ದು ಕೂಡ ಇದೆ. ಇಂಥ ನಟಿ ಏಕೈಕಿ ದೂರ ಉಳಿದಿದ್ದ ಚಿತ್ರರಂಗದಿಂದ ಯಾಕೆ ಎಂಬುದನ್ನು ಎಲ್ಲೂ ಕೂಡ ತಿಳಿಸಿಲ್ಲ. ಏನೇ ಇರಲಿ, ನಟಿ ಸರಿತಾ ಅವರ ಮುಂದಿನ ಜೀವನ ಮತ್ತಷ್ಟು ಚೆನ್ನಾಗಿ